ಮಹಾಭಾರತದಲ್ಲಿ ಸಾಕಷ್ಟು ಉಪಕಥೆಗಳು ಪ್ರಚಲಿತದಲ್ಲಿವೆ. ಅದರಲ್ಲಿ ರುರು ಮತ್ತು ಪ್ರಮದ್ವರೆಯ ಕತೆ ಬಹಳ ಅಪರೂಪದ್ದು. ಭೃಗುವಂಶೀಯ ಋಷಿ ಪ್ರಮತಿಗೆ ಗ್ರದಾಚಿ ಎಂಬ ಅಪ್ಸರೆಯಲ್ಲಿ ಹುಟ್ಟಿದ ಮಗನೇ ರುರು. ಸುಂದರನಾದಂಥ ಈ ಯುವಕ ಒಮ್ಮೆ ಕಾಡಿನಲ್ಲಿ ಹೀಗೆ ಸುತ್ತಾಡ್ತಾ ಇರಬೇಕಾದ್ರೆ ಅವನ ಕಣ್ಣಿಗೆ ಬಿದ್ದಂಥ ಲಾವಣ್ಯವತಿಯೇ ಪ್ರಮದ್ವರೆ. ಇವಳು ಗಂಧರ್ವ ವಿಶ್ವಾವಸು ಮತ್ತು ಅಪ್ಸರೆ ಮೇನಕೆಗೆ ಹುಟ್ಟಿದ ಮಗಳಾಗಿರ್ತಾಳೆ. ಆದರೆ ಹುಟ್ಟಿದ ಮಗುವನ್ನು ನದಿ ತೀರದಲ್ಲಿ ಬಿಟ್ಟು ತಮ್ಮ ಲೋಕಕ್ಕೆ ಹೊರಟು ಬಿಟ್ಟಿರ್ತಾರೆ ಇಬ್ಬರೂ. ಅನಾಥವಾಗಿದ್ದ ಆ ಮಗು ಸ್ಥೂಲಕೇಶ ಅನ್ನೋ ಋಷಿ ಕೈಲಿ ಸಿಗತ್ತೆ. ಆ ಮುದ್ದಾದ ಮಗುವನ್ನು ತಂದು ಪ್ರಮದ್ವರೆ ಅನ್ನೋ ಹೆಸರಿನಲ್ಲಿ ಸಾಕಿ ಬೆಳೆಸ್ತಾನೆ ಸ್ಥೂಲಕೇಶ. ಪ್ರಮದ್ವರೆ ಸುರಸುಂದರಿಯಾಗಿ ಅಲ್ಲಿನ ಸಮಸ್ತರ ಕಣ್ಮಣಿಯಾಗಿ ಬೆಳೀತಾ ಹೋಗ್ತಾಳೆ. ಈ ಪ್ರಮದ್ವರೆಯನ್ನೇ ರುರು ನೋಡೋದು. ಮೊದಲ ನೋಟಕ್ಕೆ ಪ್ರೇಮ ಅಂಕುರವಾದ್ರೂ ನೇರವಾಗಿ ಅದನ್ನು ಅವಳಿಗೆ ಹೇಳದೆ ಸ್ನೇಹಿತರ ಸಹಾಯ ತೆಗೆದುಕೊಂಡು ತಂದೆ ಪ್ರಮತಿಗೆ ವಿಷಯವನ್ನು ಮುಟ್ಟಿಸ್ತಾನೆ. ಸ್ಥೂಲಕೇಶನ ಪರಿಚಯ ಇದ್ದಿದ್ದರಿಂದ ಸಹಜವಾಗಿ ಪ್ರಮತಿಗೂ ಸಂತೋಷ ಆಗತ್ತೆ. ಪರಸ್ಪರ ಮಾತುಕತೆಯೂ ನಡೆಯುತ್ತೆ, ನಿಶ್ಚಿತಾರ್ಥನೂ ಆಗಿ ಹೋಗುತ್ತೆ. ಅತ್ತ ರುರು ಮತ್ತು ಪ್ರಮದ್ವರೆ ತಮ್ಮದೇ ಪ್ರೇಮ ಲೋಕದಲ್ಲಿ ವಿಹರಿಸ್ತಾ ಇರಬೇಕಾದ್ರೆ ಇತ್ತ ಮದುವೆಗೆ ಎಲ್ಲ ಸಿದ್ಧತೆಗಳು ನಡೀತಾ ಇರುತ್ತೆ. ಇಷ್ಟು ಸುಂದರವಾದ ಗಳಿಗೆಯಲ್ಲಿ ದುರಂತವೊಂದು ನಡೆದು ಹೋಗುತ್ತೆ. ಪ್ರಮದ್ವರೆ ಸ್ನೇಹಿತೆಯರ ಜೊತೆ ಕಾಡಿನ ಮೂಲಕ ಬರ್ತಾ ಇರಬೇಕಾದ್ರೆ ನೋಡದೆ ಕಣ್ತಪ್ಪಿನಿಂದ ಹಾವನ್ನು ತುಳಿದು ಬಿಡ್ತಾಳೆ. ಹಾವು ಕೂಡ ಭಯಗೊಂಡು ಅವಳನ್ನು ಕಚ್ಚಿ ಅಲ್ಲಿಂದ ಹರಿದು ಹೋಗ್ಬಿಡತ್ತೆ. ಗೆಳತಿಯರೆಲ್ಲ ಭಯ ಆತಂಕದಿಂದ ಇರಬೇಕಾದ್ರೆ ನೋಡುತ್ತಲೇ ಕಣ್ಮುಂದೆಯೇ ಸತ್ತು ಹೋಗ್ತಾಳೆ ಪ್ರಮದ್ವರೆ. ಹಠಾತ್ತಾಗಿ ಆದ ಈ ಆಘಾತವನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಎಲ್ಲರೂ ನೋವು ಸಂಕಟದಲ್ಲಿ ಮುಳುಗಿ ಹೋಗ್ತಾರೆ. ದುಃಖಕ್ಕೆ ಕೊನೆಯೇ ಇಲ್ಲದಂತೆ ಎಲ್ಲರೂ ಅಳ್ತಾ ಇರಬೇಕಾದ್ರೆ ವಿಯೋಗದ ವಿರಹದಿಂದ ನೊಂದ ರುರು ಕಾಡಿನಲ್ಲಿ ಜೋರು ದನಿಯಲ್ಲಿ ಪ್ರಲಾಪಿಸ್ತಾ ಇರ್ತಾನೆ. ಇದನ್ನು ನೋಡಿದಂತಹ ದೇವತೆಗಳಿಗೂ ರುರುವಿನ ಬಗ್ಗೆ ಕರುಣೆ ಉಕ್ಕಿ ಹರಿಯುತ್ತೆ. ಅದಕ್ಕೊಂದು ಪರಿಹಾರನ ಸೂಚಿಸಿ ಬಾ ಅಂತ ಹೇಳಿ ರುರುವಿನ ಬಳಿಗೆ ಒಬ್ಬ ದೇವದೂತನನ್ನು ಕಳಿಸಿಕೊಡ್ತಾರೆ. ಆ ದೇವದೂತ ರುರುವನ್ನು ಸಮಾಧಾನ ಪಡಿಸ್ತಾ ನಿನ್ನ ಆಯುಷ್ಯದ ಅರ್ಧ ಭಾಗ ನೀಡಿದ್ರೆ ಪ್ರಮದ್ವರೆ ಬದುಕಿ ಬರ್ತಾಳೆ ಅನ್ನೋ ಸಂದೇಶವನ್ನು ನೀಡ್ತಾನೆ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಪ್ರಮದ್ವರೆ ಮತ್ತೆ ಬದುಕಿ ಬರ್ತಾಳೆ ಅಂದರೆ ಪೂರ್ತಿ ಆಯುಷ್ಯ ಕೊಡುವುದಾಗಿ ಹೇಳ್ತಾನೆ ರುರು. ದೇವದೂತ ರುರುವನ್ನು ಯಮನ ಬಳಿಗೆ ಕರ್ಕೊಂಡು ಹೋಗಿ ಅವನನ್ನು ಒಪ್ಪಿಸ್ತಾನೆ. ರುರು ಅರ್ಧ ಆಯುಷ್ಯ ಕೊಟ್ಟ ಕೂಡಲೇ ನಿದ್ದೆಯಿಂದ ಎದ್ದವಳಂತೆ ಎದ್ದು ಕೂರ್ತಾಳೆ ಪ್ರಮದ್ವರೆ. ರುರುಗಾದ ಸಂತೋಷಕ್ಕಂತೂ ಪಾರವೇ ಇರೋದಿಲ್ಲ. ಪ್ರಮದ್ವರೆ ಮತ್ತು ರುರು ಮದುವೆ ಮಾಡಿಕೊಂಡು ಉಳಿದ ಆಯುಷ್ಯವನ್ನು ಅತ್ಯಂತ ಖುಷಿಯಿಂದ ಕಳೀತಾರೆ. ಮಹಾಭಾರತದಲ್ಲಿ ಬರುವ ಈ ಉಪಕಥೆ ನಿಜಕ್ಕೂ ಒಂದು ಅಪರೂಪದ ಪ್ರೇಮಕಥೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.